ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಟಾಡೋ ಯೂಟ್ಯೂಬ್ ಚಾನೆಲ್. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಬ್ಲ್ಯಾಕ್ ಗ್ರೇಪ್ಸ್ದು ವೈನ್ ಮಾಡ್ತಾ ಇದ್ದೀವಿ, ಹೋಮ್ ಮೇಡ್ ವೈನು. ನಿಮಗೂ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಬನ್ನಿ ನೋಡೋಣ ಒಂದ್ಸತಿ. 5 kg ಬ್ಲ್ಯಾಕ್ ಗ್ರೇಪ್ಸ್ನ ತಗೊಂಡಿದ್ದೀನಿ ನಾನು, ವಾಶ್ ಮಾಡಿಕೊಂಡು ಜಸ್ಟ್ ಕೈಯಲ್ಲಿ ಹೇಗೆ ಮಾಡಿದ್ದೀನಿ ಅದಕ್ಕೆ ಈ ಥರ ಆಗಿದೆ. 5 kg ಬ್ಲ್ಯಾಕ್ ಗ್ರೇಪ್ಸ್ನ ತಗೊಂಡಿದ್ದೀನಿ. ಅದ್ರ ಜೊತೆಗೆ 2 cups ಅಷ್ಟು ಶುಗರ್ನ ತಗೊಂಡಿದ್ದೀನಿ. 5 kg ಬ್ಲ್ಯಾಕ್ ಗ್ರೇಪ್ಸಿಗೆ ಆ್ಯಕ್ಚುಲಿ ನೀವು 3 to 4 kg ಅಷ್ಟು ಶುಗರ್ ತಗೋಬಹುದು. ಯಾಕಂದರೆ ನಾನು ಸ್ವಲ್ಪ ಸ್ವೀಟ್ ಇದೆ, ಹಾಗಾಗಿ ನಾನು ಶುಗರ್ನ ಕಮ್ಮಿ ತಗೊಂಡಿದ್ದೀನಿ. 2 cups ಅಷ್ಟು ಶುಗರ್ ತಗೊಂಡಿದ್ದೀನಿ, ಹಾಗೆ ಗೋಧಿ ತಗೊಂಡಿದ್ದೀನಿ. ಸೊ ಇದನ್ನ ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡಬೇಕು. ಇದ್ರ ಸೀಡೆಲ್ಲ ಹೊರಗಡೆ ಬರೋ ಅಷ್ಟು ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು. ಮಾಡಿ ಈಸಿ ಮಾಡಬೇಕು ನೀಟಾಗಿ. ಗ್ಲೌಸ್ ಯೂಸ್ ಮಾಡ್ಬೇಕಂತೇನಿಲ್ಲ. ನಾನು ಯಾಕೆ ಗ್ಲೌಸ್ ಯೂಸ್ ಮಾಡಿದೆ ಅಂದರೆ, ಇದು ಮಾಡಿ ಆದಮೇಲೆ ಕೈ ಇಂಚಿಂಗ್ ಬರುತ್ತೆ, ಹಾಗಾಗಿ ತುಂಬ ತುರಿಸುತ್ತೆ, ಉರಿ ಬರುತ್ತೆ ಕೈ ಹುಳಿ ಇರೋದ್ರಿಂದ. ಹಾಗಾಗಿ ನಾನು ಗ್ಲೌಸ್ನ ಯೂಸ್ ಮಾಡಿದ್ದೀನಿ. ನಿಮ್ಮ ಇಷ್ಟ, ನಿಮ್ಗೆ ಗ್ಲೌಸ್ ಬೇಡ ಅಂದರೆ ರಿಮೂವ್ ಮಾಡ್ಕೊಳ್ಳಿ. ಗ್ರೇಪ್ಸಲ್ಲಿರೋ ಪ್ರತಿಯೊಂದು ಈ ವೈಟ್ ಇದೆ ನೋಡಿ, ಈ ಥರ ಹೊರಗಡೆ ಬರಬೇಕು, ನೀಟಾಗಿ ಪ್ರೆಸ್ ಆಗಬೇಕಿತ್ತು. ಹೊರಗಡೆ ಬಿತ್ತು ಒಂದು. ಕ್ಲೀನ್ ಆಗುತ್ತೆ ಆ್ಯಕ್ಚುಲಿ. ಈ ಥರ ಆಗ್ಬೇಕದು. ಮಾಡಿ ಮಾಡಿ ಇಷ್ಟು ಕಲರ್ ಬರುತ್ತೆ. ಕಲರ್ ಬರೋದಕ್ಕೆ ಏನು ಮಾಡೋದು ಬೇಡ, ಮತ್ತೆ ಇಷ್ಟು ಕಲರ್. ಸ್ವೀಟ್ ಇದೆ, ಸ್ವೀಟ್ ಹುಳಿ ಇದೆ, ಬಟ್ ಸ್ವೀಟ್ ಜಾಸ್ತಿ ಇದೆ. ಸೊ ಹಾಗಾಗಿ ಐ ಥಿಂಕ್ 2 cup ಸಕ್ಕರೆ ಹಾಕೋದು ಬೇಡ. ನಾನು ಇದರಿಂದ 1.5 cup ಮಾತ್ರ ಸಕ್ಕರೆನ ಯೂಸ್ ಮಾಡ್ಕೊತೀನಿ ಈಗ ಸದ್ಯಕ್ಕೆ. ಇದಕ್ಕೆ ಹಾಕೊತೀನಿ. ಹಾಕೊಂಡು ಗೋಧಿನ ಹಾಕೊಳ್ತೀನಿ. ಓಕೆ, ಮತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ಸ್ವೀಟ್ ಜಾಸ್ತಿ ಆಗಿದೆ ಅನ್ಕೊಂತೀನಿ. ಸೀಡ್ ಬರ್ತವೆ. ನಾನೀಗ ವೈನ್ ಮಾಡೋದಕ್ಕೆ ಮಡಿಕೆದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ವೈನ್ನ. ಸೊ ನಿಮ್ಮ ಮನೆಯಲ್ಲಿ
ಇದು ಪ್ಲಾಸ್ಟಿಕ್ ಬಕೆಟ್ ಇರುತ್ತಲ್ಲ ಮುಚ್ಚಳ ಇರುವಂತದ್ದು, ಅದನ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಮಣ್ಣಿನ ಮಡಿಕೆಯಲ್ಲಿ ವೈನ್ ತುಂಬಾ ಸತಿ ಮಾಡಿದ್ದೀನಿ, ಬಟ್ ಈ ಫಸ್ಟ್ ಟೈಮ್ ನಾನು ಮಣ್ಣಿನ ಮಡಿಕೆಯಲ್ಲಿ ಹಾಕಿರೋದು. ಹೇಗ್ ಬರುತ್ತೆ ಅಂತ ನಾನು ನೋಡ್ತೀನಿ. ಸೊ ಇದಕ್ಕೀಗ ನಾನು ಏನ್ ಮಾಡ್ಕೊಂತೀನಿ ಅಂದ್ರೆ, ಇದರಲ್ಲಿ ನಮ್ಗೆ ಪ್ರೆಸ್ ಮಾಡೋದಕ್ಕೆ ಜಾಗ ಸಾಕಾಗಲ್ಲ, ಮತ್ತೆ ಕಂಫರ್ಟೇಬಲ್ ಇಲ್ಲ, ಚಿಕ್ಕದಿದೆ ಅಲ್ವಾ ಇದ್ನಿಟ್ಟು. ಸೊ ಹಾಗಾಗಿ ನಾನು ಈ ಪಾತ್ರೆಯಲ್ಲಿ ಪ್ರೆಸ್ ಮಾಡೋದಕ್ಕೆ, ಅದನ್ನ ಚೆನ್ನಾಗಿ ಮಾಡೋದಕ್ಕೆ, ಕಲ್ಸೋದಕ್ಕೋಸ್ಕರ ನಾನು ಈ ಪಾತ್ರೆನ ಯೂಸ್ ಮಾಡಿದ್ದೀನಿ. ನನಗೆ ಈ ಪಾತ್ರೆಯಿಂದ ಜಸ್ಟ್ ನಾನು ಇದಕ್ಕೆ ಶಿಫ್ಟ್ ಮಾಡ್ಕೊಂತೀನಿ, ಸ್ವಲ್ಪ ಸ್ವಲ್ಪ ಹಾಕೊಂತೀನಿ. ಮಡಿಕೆನ ಅದಕ್ಕಿಂತ ಮುಂಚೆ ನೀಟಾಗಿ ತೊಳ್ಕೊಳ್ಳಿ, ಅದರಲ್ಲಿ ಮಣ್ಣಿರುತ್ತೆ. ಸೊ ಬಿಸಿನೀರನ್ನ ಹಾಕಿಡ್ಬೇಕು ಮಡಿಕೆ ಒಳಗಡೆ ಫಸ್ಟ್. ಅದನ್ನ ಮಾಡ್ಕೊಳ್ಳಿ. ಮಾಡ್ಕೊಂಡಾದ ನಂತರ ನನ್ನ ತಲೆ ಮೇಲೆ ಹಾರ್ತು. ಫುಲ್ ಹಸುನಿ. ಶುಗರ್ ಮೆಲ್ಟ್ ಆಗಿರೋದಿಲ್ಲ, ಸೊ ಹಾಗಾಗಿ ಕೈಯಿಂದ ತಕ್ಕೊಳ್ಳಿ ಅದನ್ನ ನೀಟಾಗಿ. ಬಕೆಟ್ ಅಲ್ಲಿ ಮಾಡುವಾಗ ಪಾತ್ರೆಯಿಂದ ಪಾತ್ರೆಗೆ ಶಿಫ್ಟ್ ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟ್ ಬಕೆಟ್ ಒಳಗಡೆನೆ ಮಾಡ್ಕೊಳ್ಳಿ ನೀವು. ಇದು ಮಡಿಕೆ ಆಗಿರೋದ್ರಿಂದ ಇದು ತುಂಬಾ ದೊಡ್ಡದಿಲ್ಲ, ಸೊ ಚಿಕ್ಕದಾಗಿದೆ. ನಂಗೆ ಅದನ್ನ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಕಂಫರ್ಟೇಬಲ್ ಆಗಿರೋ ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಶಿಫ್ಟ್ ಮಾಡ್ಕೊಂತ ಇರೋದು. ಯಾಕಂದ್ರೆ ಶುಗರ್ ಇರುತ್ತೆ ಅಲ್ವಾ, ಅದು ಕರ್ಗಿರಲ್ಲ. ಸೊ ಹಂಗಾಗಿ ನೀಟಾಗಿ ಅದನ್ನ ಒರೆಸ್ಕೊಂಡು ಹಾಕೋದು ಇಷ್ಟ. ಸೊ ನಾನೀಗ ಇದ್ರ ಒಳಗಡೆ ಇದನ್ನ ಹಾಕಿ ಆಗಿದೆ, ಗ್ರೇಪ್ಸ್ನ ಪ್ರೆಸ್ ಮಾಡಿದ್ನಲ್ಲ ಅದನ್ನ ಮಿಕ್ಸ್ ಮಾಡಿರೋ ಗ್ರೇಪ್ಸ್ ಅನ್ನ ಹಾಕಿದ್ದೀನಿ. ಸೊ 1 kg ಗ್ರೇಪ್ಸಿಗೆ 2 ಲೀಟರ್ ವಾಟರ್ನ ತಗೊಂಡಿದ್ದೀನಿ. ಸೊ ನಾನು 5 kg ಗ್ರೇಪ್ಸ್ ತಗೊಂಡಿರೋದು. ಸೊ ಹಾಗಾಗಿ ನಾನು 2 ಲೀಟರ್ ಎಕ್ಸ್ಟ್ರಾ ಹಾಕಿದ್ದೀನಿ. ಯಾಕೆ ಅಂತಂದ್ರೆ ಎಕ್ಸ್ಟ್ರಾ ವೈನ್ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಈ ಮಡಿಕೆ ಸ್ವಲ್ಪ ಚಿಕ್ಕದಿದೆ, ನಂಗೆ ಯಾಕೋ ಡೌಟ್ ಬರ್ತಾ ಇದೆ ಇದ್ರ ಒಳಗಡೆ ಇಷ್ಟು ನೀರು ಹೋಗಲ್ಲ ಅಂತ. ಸೊ 2 ಲೀಟರ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಪ್ಲಸ್ ನಾವು ಗ್ರೇಪ್ಸ್ ನ ಪ್ರೆಸ್ ಮಾಡ್ತೀವಲ್ಲ, ಅದರಿಂದ ನೀರು ಬರುತ್ತೆ, ಅದರಿಂದ ನೀರು ನನಗೆ ಎಕ್ಸ್ಟ್ರಾನೇ ಬಂದಿದೆ. ಸೊ ನೋ ಇಶ್ಯೂ. ನಿಮ್ಗೆ ತಿಕ್ ಬೇಕಂದ್ರೆ ನೀರಿನ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಳ್ಳಿ, ತಿನ್ನಾಗಿರ್ಬೇಕಂದ್ರೆ ನೀರಿನ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಹಾಕ್ತೀನಿ. ಒಂದ್ ವೇಳೆ ಫಿಲ್ ಆಯ್ತಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀನಿ. ಸೊ ಕಾಲ್ ನೋಡ್ತಾ ಇದೆ. 100% ಜಾಸ್ತಿ ಆಗುತ್ತೆ ವಾಟರ್. ಆಲ್ರೆಡಿ ಫಿಲ್ ಆಗ್ತದೆ. ಪ್ರಾಬ್ಲಮ್ ಏನ್ ಗೊತ್ತಾ, ನೀರ್ ಕಮ್ಮಿ ಆದ್ರೆ ಪ್ರಾಬ್ಲಮ್ ಏನು ಇಲ್ಲ. ಬೇಜಾರ್ ಏನಂದ್ರೆ ವೈನ್ ಕಮ್ಮಿ ಬಂದ್ಬಿಡುತ್ತೆ, ಅದೇ ಬೇಜಾರು. ಖುಷಿ ಆಯ್ತು. ಆಲ್ಮೋಸ್ಟ್ ನೀರು ಇದರಲ್ಲಿ ಹಿಡಿತಾ ಇದೆ. 5 kg ಗ್ರೇಪ್ಸ್, 12 ಲೀಟರ್ ವಾಟರ್, ಐ ಥಿಂಕ್ ಪ್ಲಸ್ 2 to 2.5 ಲೀಟರ್ ವಾಟರ್. ನನಗೆ ಗ್ರೇಪ್ಸ್ ನಾನು ಮಾಡಿದ್ನಲ್ಲ ಅದರಲ್ಲೇ ಸಿಕ್ಕಿದೆ ನನಗೆ. ಸೊ ಟೋಟಲ್ 15 ಲೀಟರ್ ತನಕ ಇದೆ ಇದರಲ್ಲಿ. ಎಸ್, 15 ಲೀಟರ್ ತನಕ ಇದೆ. ಈಗ ನೆಕ್ಸ್ಟ್ ಏನು ಅಂತಂದ್ರೆ, ನಾವು ಇದನ್ನ ಪ್ರೆಸ್ ಮಾಡಿ ಎಲ್ಲ ಇಡ್ತೀವಿ ಅಲ್ವಾ, ಈ ತರ ನೊರೆ ಇರುತ್ತೆ, ಈ ತರ ನೊರೆ ಇರುತ್ತೆ. ಈಗ ನಾನು ಏನು ವಾಟರ್ ಹಾಕಿದೀನಲ್ವಾ, ಸ್ಪೂನ್ ತಕೊಂಡು ಒಂದ್ಸತಿ ಕಲ್ಸ್ಕೊಂತೀನಿ, ಯಾಕಂದ್ರೆ ಶುಗರ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಒಂದ್ಸತಿ ನಾನು ಕಲ್ಸ್ಕೊಂತೀನಿ. ಈಗ ಏನಂತಂದ್ರೆ, ಈಗ ವಾಟರ್ ಎಲ್ಲ ಹಾಕಿ ಆದ್ಮೇಲೆ ಅದು ಲೈಕ್ ಕುಸ್ತಂಗ್ ಆಗುತ್ತೆ. ಸೊ ಈ ತರ ಕೊಳ್ತಂಗ್, ಆಬ್ವಿಯಸ್ಲಿ ಕೊಳೆಯುತ್ತೆ, ಆಮೇಲೆನೆ ಇದಾಗೋದು. ಓಕೆ ಡನ್, ನೋ ಇಶ್ಯೂ.
ಕೊಳ್ತಂಗ ಆಗುತ್ತೆ. ಸೊ ಈ ತರ ಗುಳ್ಳೆ 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 ನೊರೆ ಬಂದಿರುತ್ತೆ ನೋಡಿ, ಈ ತರ ನೊರೆ ಬಂದಿರುತ್ತೆ. ಮಾಡೋ ರೀತಿ ಒಂದ್ ವೇಳೆ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದಾಗ ಹುಳಗಳು ಬರುವ ಚಾನ್ಸಸ್ ಇರುತ್ತೆ. ಆ ಹುಳ ಕೂಡ ವೈಟೇ ಇರುತ್ತೆ. ಸೊ ನೀಟಾಗಿ ನೋಡ್ಕೊಳ್ಳಿ ನೀವು ಅದನ್ನ ಯೂಸ್ ಮಾಡೋ. ಒಂದ್ ವೇಳೆ ಹುಳ ಎಲ್ಲಾದ್ರೂ ಬಂತು ಅಂದ್ರೆ ಇಗ್ನೋರ್ ಮಾಡಕ್ ಹೋಗ್ಬೇಡಿ, ತೆಗ್ದು ಬಿಸಾಡಿ ಅದನ್ನ. ನೆಕ್ಸ್ಟ್ ಇನ್ನೊಂದ್ಸತಿ ಟ್ರೈ ಮಾಡಿ. ಓಕೆ, ಸೊ ಹುಳ ಬರುತ್ತೆ, ನಂಗೆ ಒನ್ ಟೈಮ್ ಆ ತರ ಆಗಿದೆ. ಸೊ ನಾನು ಅದನ್ನ ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಕುಡಿಬಹುದು, ಏನಾಗಲ್ಲ ಅಂತ. ಯಾವ ಕಾರಣಕ್ಕೂ ಅದನ್ನ ಕುಡಿಯಕ್ ಹೋಗ್ಬೇಡಿ, ಮೇ ಬಿ ಅದು ವಿಷ ಆಗಬಹುದು. ಸೊ ಅದನ್ನ ತೆಗ್ದು ಬಿಸಾಕಿ ನೆಕ್ಸ್ಟ್ ಇನ್ನೊಂದ್ಸತಿ ಟ್ರೈ ಮಾಡಿ. ಬಿಕಾಸ್ ನಂಗೆ ಒನ್ ಟೈಮ್ ಆಗಿದೆ. ಸೊ ನಾನು ಅದನ್ನ ತೆಗ್ದು ಬಿಸಾಕಿದ್ದೀನಿ. ಇಷ್ಟೇ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಕೊಂಡು, ಮೇ ಬಿ ಆಗೋ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ನೀವು ಅದನ್ನ ಕ್ಲೀನ್ ಆಗಿ ಮಾಡಿಲ್ಲ ಅಂದ್ರೆ ಮಾತ್ರ. ನೀಟಾಗಿ ಪಾತ್ರೆ ಕೂಡ ನೀಟಾಗಿರ್ಬೇಕು, ನೀವು ಕೂಡ ನೀಟಾಗಿರ್ಬೇಕು. ಮಾಡುವಾಗ ನೀಟಾಗಿ ಅದನ್ನ ಮಾಡಿ. ಓಕೆ, ಅಷ್ಟೇ. ಇದನ್ನ 42 days ಇಡ್ಬೇಕು. ಓಕೆ, ಸೊ ನಾನೀಗ ಇದನ್ನ ಏನ್ ಮಾಡ್ತೀನಿ, ಒಂದ್ ಸ್ಪೂನ್ ತಕೊಂಡ್ ಜಸ್ಟ್ ಒಂದ್ಸತಿ ಮಿಕ್ಸ್ ಮಾಡ್ಕೊಂತೀನಿ. ಮೇ ಬಿ ಅದು ಶುಗರ್ ಎಲ್ಲ ಇರುತ್ತೆ ಅಲ್ವಾ. ನೀಟಾಗಿ ಮಿಕ್ಸ್ ಮಾಡ್ಕೊಂತೀನಿ. ಮಾಡ್ಕೊಳ್ಳಿ. ಆಮೇಲೆ ವೈಟ್ ಬಟ್ಟೆ ಯಾವ್ದಾದ್ರು ಯೂಸ್ ಮಾಡದೆ ಇರೋ ಕ್ಲಾತ್ ಇರುತ್ತೆ ಅಲ್ವಾ, ಅದನ್ನ ನೀಟಾಗಿ ಒಳಗಡೆ ಹಾಕಿ ಒಂದು ಚೆನ್ನಾಗಿರೋ ಬಟ್ಟೆಯಲ್ಲಿ ಇದನ್ನ ಹೀಗೆ ಕಟ್ಟಿ ಇಡಿ. ಓಕೆ, ಗಾಳಿ ಹೋಗ್ಬಾರ್ದು. ನೀಟಾಗಿ ಎವ್ರಿ ಡೇ ಸ್ಪೂನ್ ಹಾಕ್ತಾ ಇರೋ ಅವಶ್ಯಕತೆ ಇರಲ್ಲ. ಸ್ಟಾರ್ಟಿಂಗಿಗೆ 2 days once 3 days once ಬಂತು ಜಸ್ಟ್ ಓಪನ್ ಮಾಡಿ ಅದನ್ನ ಮಿಕ್ಸ್ ಮಾಡಿ. ಬಿಕಾಸ್ ಶುಗರ್ ಕರ್ಗಿರಲ್ಲ. ಸೊ ಹಾಗಾಗಿ 42 days ಇಡ್ಬೇಕಾಗುತ್ತೆ. ಇದೇ ತರ 42 days. ಓಕೆ, ಬೇಗ ಬೇಕಂದ್ರೆ ಬೇಗ ತೆಗೀರಿ, ಬಟ್ ಅಷ್ಟು ಚೆನ್ನಾಗಿ ಆಗಿರಲ್ಲ. 42 days ಕಂಪಲ್ಸರಿ ಇಡಬೇಕು. ಇದನ್ನ ಹೀಗೆ ಇಡಬೇಕು. ಇದ್ರ ಮೇಲೆ ಒಂದು ವೇಟ್ನ ಜಸ್ಟ್ ಕ್ಲೋಸ್ ಮಾಡಿ ಇಡ್ತೀನಿ. ಇಷ್ಟೇ ಹೋಮ್ ಮೇಡ್ ವೈನ್ ಮಾಡೋದು. ಈ ವೈನ್ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. 42 days ಆದಮೇಲೆ ಹೋಮ್ ಮೇಡ್ ವೈನ್ ಹೇಗಾಗಿದೆ ಅಂತ ಹೇಳ್ಕೊಂಡು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಅಲ್ಲಿ ತನಕ ಸ್ಟೇ ಟ್ಯೂನ್.